ಕುಂಡೆ ಹಬ್ಬದ ಫೆಸ್ಟಿವಲ್ ಇದು. ಕುಂಡೆ ಹಬ್ಬ ಅಂತ ಪ್ರಸಿದ್ಧವಾದ ಕೊಡಗಿನಲ್ಲಿ ಮಾತ್ರ ನಡೆಯುವ ಕುಂಡೆ ಫೆಸ್ಟಿವಲ್ ಇದು. ಕುಂಡೆ ಅಂದರೆ ಇದು ಒಂದು ಕಾಡು ಜನಗಳು ಅವರ ಹಬ್ಬ ಇದು. ಇದು ಭಾಳ ಕೊಡಗಿನಲ್ಲಿ ಮಾತ್ರ ನಡೆಯೋದು. ಇದು ಭಾಳ ಫೇಮಸ್ ಆದ ಹಬ್ಬ ಇದು. ಕೊಡಗಿನವ್ರಿಗೆ 2 ದಿನ ನಡೆಯುವಂಥ ಭಾಳ ಹಬ್ಬ ಇದು. ಅವರಿಗೆ ಭಾಳ ಇಷ್ಟಪಟ್ಟ ಹಬ್ಬ ಇದು ಕುಂಡೆ ಹಬ್ಬ ಅಂತ. ಇದು ಬಂದು ಗೋಣಿಗುಪ್ಪದಲ್ಲಿ ಪಕ್ಕದಲ್ಲಿರುವ ದೇವರಪುರ ಅಂತಿರೋಲ್ಲಿ ಅಯ್ಯಪ್ಪ ಸ್ವಾಮಿಗೆ ಇವರು ನಡೆಸಿರೋ ಹಬ್ಬ. ಇವರು ದೇವರಿಗೆ ಅಶ್ಲೀಲ ಪದಗಳಿಂದ ಹಾಡು ಹೇಳ್ಕೊಂಡು ಅವರು ಎಲ್ಲ ಅಂಗಡಿಗಳು ಮನೆಗಳಿಗೆ ಹೋಗ್ತಾ ಈ ಅಶ್ಲೀಲ ಪದಗಳನ್ನ ಹೇಳ್ತಾ ಡ್ಯಾನ್ಸ್ ಆಡ್ತಾ ಈಗ ನೀವು ನೋಡ್ಬೋದು ವೀಡಿಯೋದಲ್ಲಿ ಯಾವ ಥರ ಎಲ್ಲರೂ ಹೆಣ್ಣು ಗಂಡು ಮಕ್ಕಳು ಎಲ್ಲರೂ ಹಲವಾರು ರೀತಿಯ ವೇಷಭೂಷಣಗಳನ್ನು ಹಾಕ್ತಾ ಎಲ್ಲರೂ ಸಂತೋಷದಿಂದ ಎಲ್ಲ ಗಂಡಸರು ಹೆಂಗಸರ ವೇಷದಲ್ಲಿ ಕಾಣಿಸ್ತಾರೆ. ಯಾರು ಹೆಂಗಸರು ಇದರಲ್ಲಿ ಭಾಳ ಕಡಿಮೆ, ಎಲ್ಲ ಗಂಡಸರೇ ಇರೋದು. ಗಂಡಸರೆಲ್ಲ ಹೆಂಗಸರ ವೇಷದಲ್ಲಿ ವೇಷಭೂಷಣಗಳಾಗಿ ವಿಚಿತ್ರ ವೇಷಭೂಷಣಗಳಿಂದ ಎಲ್ಲರೂ ಅವರವರ ವೇಷಭೂಷಣಗಳಿಂದ ಬಂದು ಎಲ್ಲ ಅವರ ಸ್ವಂತವಾದ ಡೋಲು ಸ್ವಂತವಾದ ಇದು ಅವರವ್ರದ್ದೇ ಅಂಥ ಇದೇನಿಲ್ಲ. ನಮ್ಮ ಥರ ಬ್ಯಾಂಡ್ ಸೆಟ್ಟು ಅದೇನಿರಲ್ಲ. ಏನಿದೆ ಅದನ್ನೇ ಇಟ್ಕೊಂಡು ಅವರು ಬಣ್ಣ ಅಂಥದ್ದು ನಮ್ಮ ಏನು ಕಲರ್ ಸಿಗ್ತದೆ ಆ ಕಲರ್ಗಳನ್ನ ಮುಖಕ್ಕೆ ಹಚ್ಕೊಂಡು ಮೈಗೆಲ್ಲ ಹಚ್ಕೊಂಡು ನೋಡಿ ಇವಾಗ ಒಂದು ಸಿಲ್ವರ್ ಕಲರ್ ಹಚ್ಕೊಂಡಿದ್ದಾರೊಬ್ಬ. ಆ ಥರ ಏನೇನು ಕಲರ್ ಕೈಗೆ ಸಿಗ್ತದೆ ಆ ಕಲರ್ಗಳನ್ನೆಲ್ಲ ಹಚ್ಕೊಂಡು ಒಂದು ವಿಚಿತ್ರ ಕಾಣಬೇಕು. ಆ ಥರ ಒಂದು ವೇಷಭೂಷಣದಲ್ಲಿ ಇದು ಅಯ್ಯಪ್ಪ ಸ್ವಾಮಿ ಅವ್ರದ್ದು ದೇವ್ರದ್ದು ಇದು. ಈ ದೇವ್ರನ್ನ ಅವರು ಪೂಜಿಸ್ತಾರೆ. ವರ್ಷಕ್ಕೆ 2 ದಿನ ನಡೆಯುವ ಹಬ್ಬ ಇದು. 2 ದಿನ ಇದು ಹಲವಾರು ದುರ್ಗಾ ವೇಷ ಹಾಕ್ಕೊಂಡಿದ್ದಾರೆ. ಈ ಥರ ಹಲವಾರು ರೀತಿಯ ವೇಷಭೂಷಣಗಳನ್ನು ಮಾಡಿಕೊಂಡು ಇವರು ಏನು ಮಾಡ್ತಾರೆ, ಎಲ್ಲ 2 ದಿನ ವರ್ಷದಲ್ಲಿ ನಡೆಯೋದು. ಇದು ಕೊಡಗು ಜಿಲ್ಲೆಯಲ್ಲಿ ಮಾತ್ರ ನಡೆಯೋದು ಇದು. ಈ ಹಬ್ಬನ ಇವರು ಭಾಳ ವರ್ಷದಿಂದ ಕಾದಿದ್ದು ವರ್ಷದಲ್ಲಿ ಭಾಳ ಸಂತೋಷದಿಂದ ಆಚರಿಸಲಾಗ್ತದೆ. ಈ ಹಬ್ಬವನ್ನು ಅವ್ರೇನು ಮಾಡ್ತಾರೆ, ಈ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ನೋಡಿ ವಿಚಿತ್ರ ಡ್ರೆಸ್ಗಳು, ಈ ಕೊಡೆಗೆಲ್ಲ ಈ ಥರ ಸಿಂಗರಿಸ್ಕೊಂಡು ನೋಡಿ ಈ ಥರ ಎಲೆಗಳನ್ನ ತೆಂಗಿನ ಗರಿನಲ್ಲಿ ಈ ಥರದ ನೋಡಿ ವಿಡಿಯೋದಲ್ಲಿ ನೋಡ್ಬೋದು ನೀವು. ತೆಂಗಿನ ಗರಿನಲ್ಲಿ ಈ ಥರ ವೇಷಭೂಷಣಗಳನ್ನ ಮಾಡಿಕೊಂಡು ಕಲರ್ಗಳು ಹಾಕ್ಕೊಂಡು ಅದಕ್ಕೆ ಒಂಥರ ಇದೆಲ್ಲ ಮಾಡ್ಕೊಂಡು ಅದೆಲ್ಲ ತೆಂಗಿನ ಗರಿನಲ್ಲಿ ಮಾಡಿರೋದು. ಮತ್ತು ಇದೆಲ್ಲ ತೆಂಗಿನ ಗರಿ ಮತ್ತು ಕಾಡಲ್ಲಿ ಸಿಗೋ ಎಲೆಗಳಿಂದ ಮಾಡಿರೋದು ಇದು. ಇದನ್ನೆಲ್ಲ ಹಾಕ್ಕೊಂಡು ಇವರೇನು ಮಾಡ್ತಾರೆ, ರೋಡಲ್ಲಿ ಬರೋರಿಗೆಲ್ಲ ಬಂದ್ಬಿಟ್ಟು ತಡೆದ್ಬಿಟ್ಟು ಬೈಗಳಿಂದ ಅವರ ದೇವರು ತೃಪ್ತಿಪಡಿಸೋದಿದು. ಅವ್ರು ಬೈಯೋದಲ್ಲ, ಅವರು ದೇವರಿಗೆ ತೃಪ್ತಿಪಡಿಸೋಕ್ಕೋಸ್ಕರ ಇದನ್ನ ಏನು ಮಾಡ್ತಾರೆ, ಬೈತಾ ಇರ್ತಾರೆ. ಬೈಯುವಾಗ ನಾವೇನು ಕೆಟ್ಟಂತ ತಿಳ್ಕೊಬಾರ್ದು. ಅವ್ರಿಗೊಂದು ಖುಷಿ, ಅವರು ನಮ್ಮನ್ನು ತಮಾಷೆ ಮಾಡ್ತಾ ಹಂಗೆ ಅವ್ರಿಗೆ ಏನಾದರೂ ಅವ್ರಿಗೆ ದೇವ್ರನ್ನ ತೃಪ್ತಿಪಡಿಸಿದಂಗೆ ಆಗಬೇಕು, ಅವ್ರಿಗೆ ಕಾಣಿಕೆ ಸಿಕ್ಕಿದಂಗೂ ಆಗಬೇಕು. ಹಂಗಾಗಿ ಇವ್ರು ಏನು ಮಾಡಿದ್ರೆ ಕಾಣಿಕೆ ಸಿಕ್ಕೋಸ್ಕರ ನಮ್ಮ ಹತ್ರ ಏನು ನಾವು ಕೊಡ್ತೀವಿ ಅದರಿಂದ ಸಂತೋಷದಿಂದ ನಮ್ಮನ್ನು ನಗಿಸ್ತಾರೆ. ಅವರು ಸಿಕ್ಕಿದ್ದನ್ನ ಏನು ಸಿಗ್ತದೋ ಅದನ್ನ ತಗೊಂಡು ಅವರು ಹೋಗ್ತಾರೆ. ಅದೇ ರೀತಿಯಲ್ಲಿ ಬರುವ ಬಸ್ಸು ಕಾರ್ನು ತಡೀತಾರೆ. ಕೆಲವೊಂದು ಸರಿ ತಡೆದು ಅವರಲ್ಲಿ ಏನೇನು ಕೊಟ್ಟರು ಸಂತೋಷ ಅವ್ರಿಗೆ ಅಷ್ಟು ಕೊಡು ಇಷ್ಟು ಕೊಡು ಅಂತೇನಿಲ್ಲ. ಅವ್ರು ಬಲವಂತ ಇಲ್ಲ, ಅವ್ರು ಏನು ಕೊಡ್ತಾರೆ ಅದನ್ನ ಈಸ್ಕೊಂಡು ಅವರು ಸಂತೋಷದಿಂದ ಹೋಗ್ತಾರೆ. ಇದು ಅವ್ರದ್ದು ಊರ ಹಬ್ಬದ ಒಂದು ದೃಶ್ಯ. ಇದು ನಾನು ಇಲ್ಲಿ ಇದು ಮಾಡಿದ್ದೀನಿ ನೋಡಿ. ಇಷ್ಟೊಂದು ಜನ ಸೇರಿರ್ತಾರೆ. ಇವರೆಲ್ಲ ಸೇರಿಕೊಂಡು ಹಿಂಗೆ ಅಂಗಡಿಗಳಿಗೆಲ್ಲ ಹೋಗಿ ಅಂಗಡಿಗಳಿಗೆಲ್ಲ ಕಲೆಕ್ಟ್ ಮಾಡ್ತಾರೆ. ಹಾಗೆ ಅದೇ ರೀತಿ ಮನೆಗಳಿಗೆಲ್ಲ ಹೋಗಿ ಮನೆಯಲ್ಲಿ ಎಲ್ಲರೂ ಕೊಡ್ತಾರೆ ಅವ್ರಿಗೆ. ಆವಾಗ ಏನು ಎಷ್ಟು ಕೊಡ್ತಾರೆ ಅಷ್ಟು ಕೊಡೋದಿಲ್ಲ, ಅವರ ಕೈಯಲ್ಲಿ ಆದಷ್ಟು ಅವ್ರಿಗೆ ಕೊಟ್ಟು ಇವ್ರನ್ನ ಸಂತೋಷಪಡಿಸ್ತಾರೆ. ಇವರು ಅವ್ರಿಗೆ ಸಂತೋಷಪಡಿಸ್ಲಿಕ್ಕೆ ಇವರ ವೇಷಭೂಷಣಗಳಲ್ಲಿ ಇವರು ಡ್ಯಾನ್ಸ್ ಆಡ್ಕೊಂಡು ನೋಡಿ ಎಲ್ಲ ಗಂಡಸರೇ. ಈ ಡ್ಯಾನ್ಸ್ ಆಡೋದ್ರಲ್ಲಿ ಯಾರೂ ಹೆಂಗಸರಿಲ್ಲ. ಈ ಹೆಂಗಸರೆಲ್ಲ ಸೇರಿಕೊಂಡು ಇವರೆಲ್ಲ ಡ್ಯಾನ್ಸ್ ಆಡ್ಕೊಂಡು ಏನು ಇವ್ರ ಕೈಯಲ್ಲಿ ಎಷ್ಟು ಸಿಗ್ತದೆ ಅಷ್ಟನ್ನೆಲ್ಲ ಸಿಕ್ಕೊಂಡು ಇವರೆಲ್ಲ ಡಿವೈಡ್ ಮಾಡ್ಕೊತಾರೆ ಸಾಯಂಕಾಲ. ಈ ಹಬ್ಬ ವರ್ಷದಲ್ಲಿ 2 ದಿನ ನಡೆಯೋದು. ಕುಂಡೆ ಹಬ್ಬ ಅಂತಲೇ ಫೇಮಸ್ ಈ ಹಬ್ಬಕ್ಕೆ. ಈ ಹಬ್ಬನ ಭಾರಿ ವಿಜೃಂಭಣೆಯಿಂದ ನಡೆಸ್ಕೊಂಬರ್ತಾರೆ. ಏನಾದರೂ ತಪ್ಪಿದ್ರೆ ನಾನು ಹೇಳಿದಲ್ಲಿ ಕ್ಷಮಿಸಿ. ಧನ್ಯವಾದ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.